ಬಟ್ ನಾನು ಇವ್ರು ಕ್ಲಾಸ್ ತಗೊಳಕ್ಕೂ ಮುಂಚೆ ನಾನು ಬೋಟಿಕ್ ಓಪನ್ ಮಾಡಿದ್ದೀನಿ ದೊಡ್ಡದಾಗಿ. ಬಟ್ ಮಾಸ್ಟರ್ ನಂಬ್ಕೊಂಡು ನಾನು ಓಪನ್ ಮಾಡಿದ್ದು. ಬಟ್ ಓಪನ್ ಮಾಡಿದಾಗಲೇ ನನ್ಗೆ ಗೊತ್ತಾಯ್ತು ಏನ್ ಕಷ್ಟ ಇದೆ, ಏನ್ ಪ್ರಾಬ್ಲಮ್ ಇದೆ, ಏನೇನು ಎದುರಿಸಬೇಕು ಅಂತ ಅವಾಗೇ ನನಗೆ ಗೊತ್ತಾಗಿದ್ದು. ಮಾಸ್ಟರ್ ತುಂಬಾ ಮೋಸ, ಬೇಕು ಅಂದ್ರೆ ಕೈ ಕೊಡೋದು, ಮತ್ತೆ ಏನೇನೋ ಮಾಡೋದು, ಆ ತರ ಎಲ್ಲ ಮಾಡಿದ್ರು ನನಗೆ ತುಂಬಾ ಟೆನ್ಷನ್ ಅಂದ್ರೆ ತುಂಬಾ ಟೆನ್ಷನ್ ಆಯ್ತು. ಕಸ್ಟಮರ್ ಕರೆಕ್ಟ್ ಟೈಮ್ಗೆ ನಾವು ಡೆಲಿವರಿ ಮಾಡ್ಬೇಕು, ಮತ್ತೆ ಕರೆಕ್ಟ್ ಟೈಮ್ ಕೊಡ್ಬೇಕು, ಫಿಟ್ಟಿಂಗ್ ಕೊಡ್ಬೇಕು. ತುಂಬಾ ನೈಟ್ ಎಲ್ಲ ನಾನು ಇದ್ದೇನೆ ಮಾಡಿಲ್ಲ ನಾನು. ಆ ಟೈಮಲ್ಲಿ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಇಷ್ಟಕ್ಕೆ ಬಿಡಬಾರ್ದು, ನಾವು ಸೋಲ್ಬಾರ್ದು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದಾಗ ಫಸ್ಟ್ ವಿಡಿಯೋ ಬಂದಿದೆ ಇವ್ರದ್ದು. ಇವ್ರ ಮಾತು ನನಗೆ ತುಂಬಾ ಇಷ್ಟ ಆಗಿ ಈ ಕ್ಲಾಸ್ಗೆ ಅಟೆಂಡ್ ಮಾಡಿದೆ. ಭಯದಿಂದ ಅಟೆಂಡ್ ಮಾಡಿದೆ. ಮತ್ತೆ ಸರ್ಗೂ ನಾನು ಕೇಳಿದೆ, 1 hour ಎಕ್ಸ್ಪ್ಲೇನ್ ಮಾಡಿದ್ರು. ನಂಗೆ ಏನ್ ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕ್ಲಾಸ್ ಭಯ ಇತ್ತು, ಬಟ್ ನನಗೆ ಅಲ್ಲಿ ಇಷ್ಟ ಆಗಿದೆ ಅಂದ್ರೆ 3 ವರ್ಷ ವಿಡಿಯೋ ನಿಮ್ಮ ಹತ್ರ ಇರುತ್ತೆ ಅನ್ನೋದು ಅವ್ರು ಯಾವಾಗ ಹೇಳಿದ್ರು ನನ್ಗೊಂದು ಧೈರ್ಯ ಬಂತು. ಮ್ಯಾಮ್ 3 ವರ್ಷ ನಮ್ಗೆ ಇರುತ್ತೆ, ಬಟ್ ನೀವು ಹೇಳಿದ್ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ವಿಡಿಯೋ ನೋಡಿ ಕಲಿಬಹುದು ಅನ್ನೋದು ನನ್ಗೊಂದು ಧೈರ್ಯ ಬಂತು. ಹಾಗಾಗಿ ನಾನು ಆ ಕ್ಲಾಸ್ ಅಟೆಂಡ್ ಮಾಡಿದೆ. ನಾನು ಫಸ್ಟ್ ವಿಡಿಯೋಗೆ ನಾನು ಸ್ಟಡಿ ಆಗ್ಬಿಟ್ಟೆ. ಫಸ್ಟೇ ನಂಗೆ ಆ ಫೀಲ್ಡ್ ಅಲ್ಲಿ ಇರೋದ್ರಿಂದ ನಂಗೆ ಬೇಗ ಹೆಲ್ಪ್ ಆಗ್ತು. ಮತ್ತೆ ನಂಗೆ ಇವಾಗ ನನಗೆ ಮಾಸ್ಟರ್ ಹೆಲ್ಪೇ ಇಲ್ಲ. ಮಾಸ್ಟರ್ ಹೇಳ್ಬೇಕಂದ್ರೆ ಮಾಸ್ಟರ್ ಕಟಿಂಗು ತುಂಬಾ ಹಾರ್ಡ್ ಬರ್ತಿತ್ತು. ಬಟ್ ನೀವು ಹೇಳ್ಕೊಟ್ಟಿರೋ ಕಟಿಂಗ್ ನಾನ್ ಪ್ರಯತ್ನ ಮಾಡೋ ಒಂದು ಆರ್ಡರ್ ಇಲ್ಲ ಮ್ಯಾಮ್. ಇವಾಗ ಕಸ್ಟಮರ್ ಮೇಲೆ ಕಸ್ಟಮರ್ ಬರ್ತಾರೆ, ನನ್ಗೆ ಏನ್ ನೀವು ಫೀಸ್ ಕಟ್ಟಿಂಗ್ ನನ್ಗೆ ಯಾವ ತರದ ಲಾಸ್ ಇಲ್ಲ ಮ್ಯಾಮ್. ಅದಕ್ಕೆ 2-3 ನಾನು ಸಂಪಾದನೆ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ತುಂಬಾ ಧನ್ಯವಾದಗಳು. ತುಂಬಾ ಜನಕ್ಕೆ ಮನೇಲಿ ಕುತ್ಕೊಂಡು ಸ್ಟಿಚ್ ಮಾಡ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಜಾಯ್ನ್ ಆಗಿ. ಆನ್ಲೈನ್ ಅಂತ ಭಯ ಪಡೋದೇನಿಲ್ಲ. ಆಫ್ಲೈನ್ ಗಿಂತ ಆನ್ಲೈನ್ ಅಲ್ಲಿ ಸ್ವಲ್ಪ ಅವಕಾಶಗಳು ಜಾಸ್ತಿ ಇರುತ್ತೆ. ಆಫ್ಲೈನ್ ಆದ್ರೆ ನಾವು ಅಲ್ಲಿಂದ ಇಲ್ಲಿಗೆ ಟ್ರಾವೆಲಿಂಗ್ ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ನಮಗೆ ಕೂಡ. ನಾವು ಆನ್ಲೈನ್ ಆಗಿರೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ. ನೋಡೋರಿಗೂ ಅಷ್ಟೇ ಯೂಸ್ ಆಗುತ್ತೆ. ಥ್ಯಾಂಕ್ ಯು.